ಬೆಂಗಳೂರು ನಗರದ ಮಧ್ಯದಲ್ಲಿರುವ ಈ ಕೆಂಪು ಕಟ್ಟಡದ ಹಿಂದೆ ಒಂದು ಅದ್ಭುತ ಇತಿಹಾಸ ಅಡಗಿದೆ. ಇದು ಕರ್ನಾಟಕದ ಪ್ರಸಿದ್ಧ ಸ್ಟೇಟ್ ಸೆಂಟ್ರಲ್ ಲೈಬ್ರರಿ. ಆದರೆ ಆಶ್ಚರ್ಯವೆಂದರೆ ಈ ಕಟ್ಟಡವನ್ನು ಆರಂಭದಲ್ಲಿ ಲೈಬ್ರರಿಯಾಗಿ ನಿರ್ಮಿಸಿಲ್ಲ. 1908ರಲ್ಲಿ ಇದು ಸ್ಮಾರಕ ಸಭಾಂಗಣವಾಗಿ ನಿರ್ಮಾಣಗೊಂಡಿತ್ತು. ನಂತರ 1915ರಲ್ಲಿ ಇದನ್ನು ಸಾರ್ವಜನಿಕರ ಗ್ರಂಥಾಲಯವಾಗಿ ಪರಿವರ್ತಿಸಲಾಯಿತು. ಇನ್ನೊಂದು ವಿಶೇಷ ಅಂದ್ರೆ ಈ ಭವ್ಯ ಕಟ್ಟಡವನ್ನು ಸರ್ಕಾರದ ಹಣದಿಂದಲ್ಲ, ಜನರ ದೇಣಿಗೆಯಿಂದ ನಿರ್ಮಿಸಲಾಯಿತು. ಇಂದು ಇಲ್ಲಿ 30 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳು ಮತ್ತು ಅಪರೂಪದ ಹಸ್ತಪ್ರತಿಗಳು ಸಂಗ್ರಹವಾಗಿವೆ. ಕರ್ನಾಟಕದಲ್ಲಿ ಪ್ರಕಟವಾಗುವ ಪ್ರತಿಯೊಂದು ಹೊಸ ಪುಸ್ತಕದ ಒಂದು ಪ್ರತಿಯು ಈ ಲೈಬ್ರರಿಗೆ ತಲುಪುತ್ತದೆ. ಮತ್ತೊಂದು ವಿಚಿತ್ರ ಸಂಗತಿ ಏನೆಂದರೆ ಇಲ್ಲಿ ಇರುವ ಪುಸ್ತಕಗಳನ್ನು ಮನೆಗೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಓದಬೇಕಾದರೆ ಇಲ್ಲೇ ಕುಳಿತು ಓದಬೇಕು. 100 ವರ್ಷಕ್ಕೂ ಹೆಚ್ಚು ಇತಿಹಾಸ ಹೊಂದಿರುವ ಈ ಕೆಂಪು ಅರಮನೆ ಇಂದು ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಜ್ಞಾನದ ದೇವಾಲಯವಾಗಿದೆ. ಬೆಂಗಳೂರಿಗೆ ಭೇಟಿ ನೀಡಿದರೆ ಕಬ್ಬನ್ ಪಾರ್ಕ್ನ ಮಧ್ಯದಲ್ಲಿರುವ ಈ ಐತಿಹಾಸಿಕ ಸ್ಥಳವನ್ನು ತಪ್ಪದೇ ನೋಡಿ.